ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಕನ್ನಡ, ಕರ್ನಾಟಕದ ಅಸ್ಮಿತೆ ಅಂದ ತಕ್ಷಣ ನಮಗೆಲ್ಲ ಬಹಳಷ್ಟು ಒಂದು ರೀತಿಯಾದಂಥ ಗೌರವದ ಭಾವನೆ ಬರುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಯಾವಾಗಲೂ ಕೂಡ ಸದ್ದು ಮಾಡ್ತಾನೆ ಇರುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡಬೇಕು ಅದೆಲ್ಲವನ್ನು ಕೊಟ್ಟೇ ಕೊಡ್ತಾರೆ ಜನ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಏನಂತಾರೆ, ಸ್ವಾಭಿಮಾನ ಅನ್ನೋದು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆಯಾ ಕನ್ನಡಿಗರಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಅನ್ನೋದು ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಬಹಳ ಬೇಸರದ ಸಂಗತಿ. ಯಾಕೆ ಈ ರೀತಿಯಾದಂಥ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಚಿತ್ರರಂಗಕ್ಕೆ ಬರೋಣ. ಕನ್ನಡ ಚಿತ್ರರಂಗ ಎಲ್ಲಿ ಹೋಗ್ತಾ ಇದೆ? ಕನ್ನಡ ಸಿನಿಮಾಗಳು ಕರ್ನಾಟಕದಲ್ಲಿ ಹೆಚ್ಚಾಗಿ ಓಡ್ತಾ ಇಲ್ಲ, ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಆದರೆ ಬೇರೆ ಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ಅದ್ಭುತವಾಗಿ ಯಶಸ್ಸನ್ನ ಪಡೆದುಕೊಳ್ತವೆ. ದೊಡ್ಡ ಮಾರ್ಕೆಟ್ ಕರ್ನಾಟಕ ಬೇರೆ ಬೇರೆ ಚಿತ್ರಗಳಿಗೆ, ಬೇರೆ ಬೇರೆ ಭಾಷೆಯ ಚಿತ್ರಗಳಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಅದಾದ ನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನ್ ಕತೆ ಅಂತ ಹೇಳಿ. ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಅಲ್ಲ. ಪುಷ್ಪ 2 ಚಿತ್ರಕ್ಕಾಗಿ ಭೈರತಿ ರಣಗಲ್ ಚಿತ್ರವನ್ನೇ ಎತ್ತಂಗಡಿ ಮಾಡಲಾಗಿದೆ. ಶಿವಣ್ಣನ ಸಿನಿಮಾಗೆ ಭದ್ರತೆ ಇಲ್ಲ. ಇನ್ನು ಹೊಸಬರ ಕತೆ ಕೇಳೋರು ಯಾರು? ಇಡೀ ಕರ್ನಾಟಕ ಪುಷ್ಪಮಯ ಆಗಿ ಹೋಗಿದೆ. ಪುಷ್ಪ ಜಪದಲ್ಲಿ ಥಿಯೇಟರ್ಸ್ಗಳಿದಾವೆ. ಥಿಯೇಟರ್ಗಳು ಅಷ್ಟೇ ಅಲ್ಲ, ಮಲ್ಟಿಪ್ಲೆಕ್ಸ್ಗಳು ಪುಷ್ಪಮಯ ಆಗಿ ಹೋಗಿದಾವೆ. ನಾಳೆ ವಿಶ್ವದಾದ್ಯಂತ ತೆರೆಗಪ್ಪಳಿಸ್ತಾ ಇದೆ ತೆಲುಗು ಸಿನಿಮಾ ಪುಷ್ಪ 2. ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಚಿತ್ರದ ಸೀಕ್ವೆಲ್ ಸಿನಿಮಾ ನಾಳೆ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಪುಷ್ಪ 2 ಚಿತ್ರಕ್ಕೆ ಇಡೀ ಬೆಂಗಳೂರಿನ ಥಿಯೇಟರ್ಗಳು ಸಿಕ್ಕಿದಾವೆ. ಯಾರ ಸಿನಿಮಾ ಎತ್ತಂಗಡಿ ಮಾಡಿದಾರೆ ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವಣ್ಣ ಅವರ ಭೈರತಿ ರಣಗಲ್ ಸಿನಿಮಾವನ್ನ ಥಿಯೇಟರ್ಗಳಿಂದ ಎತ್ತಂಗಡಿ ಮಾಡಿದ್ದಾರೆ. ಯಾರ ಸಿನಿಮಾಗೋಸ್ಕರ? ಪರಭಾಷೆಯ ಚಿತ್ರಕ್ಕಾಗಿ ಕನ್ನಡ ಚಿತ್ರವನ್ನ ಎತ್ತಂಗಡಿ ಮಾಡಿದ್ದಾರೆ ಥಿಯೇಟರ್ಗಳಿಂದ. ಹಾಗಾದ್ರೆ ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಅಂತ ಹೇಳಕ್ಕಾಗುತ್ತಾ? ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದ ಥಿಯೇಟರ್ಗಳಲ್ಲಿ ಎತ್ತಂಗಡಿ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಸ್ವಾಭಿಮಾನ ಇರಬೇಕು, ಎಷ್ಟು ಗೌರವ ಇರಬೇಕು, ಎಷ್ಟು ಅಭಿಮಾನ ಇರಬೇಕು ಕನ್ನಡ ಚಿತ್ರರಂಗದ ಮೇಲೆ ಮತ್ತು ಕನ್ನಡ ಚಿತ್ರಗಳ ಮೇಲೆ. ಸಹಜವಾದಂತ ಪ್ರಶ್ನೆ ಇದು. ಪರಭಾಷೆಯ ಚಿತ್ರ ಪುಷ್ಪ 2 ರಿಲೀಸ್ ಆಗ್ತಾ ಇದೆ. ಎಲ್ಲಾ ಥಿಯೇಟರ್ಗಳನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ತೆಲುಗು ಚಿತ್ರಕ್ಕೆ. ಕನ್ನಡ ಚಿತ್ರಗಳನ್ನ ಎತ್ತಂಗಡಿ ಮಾಡಿದ್ದಾರೆ. ಶಿವಣ್ಣ, ಕರುನಾಡ ಚಕ್ರವರ್ತಿ ಅಂತ ಕರೀತಾರೆ ಶಿವಣ್ಣ ಅವರನ್ನ. ಅವರ ಸಿನಿಮಾಗೆ ಇಲ್ಲಿ ಬೆಲೆ ಇಲ್ಲ. ಅವರ ಸಿನಿಮಾವನ್ನೇ ಎತ್ತಂಗಡಿ ಮಾಡ್ತಾರೆ, ತೆಗೆದು ಹಾಕ್ತಾರೆ ಥಿಯೇಟರ್ಗಳಿಂದ. ಜಸ್ಟ್ ಇಮ್ಯಾಜಿನ್. ಹೊಸಬರ ಚಿತ್ರಗಳು ಮೂಲೆ ಗುಂಪಾಗಿ ಹೋಗಿದಾವೆ. ಹೊಸಬರ ಚಿತ್ರಗಳನ್ನ ಹೇಳ ಹೆಸರಿಲ್ಲದಂತೆ ತೆಗೆದು ಹಾಕಿದಾರ್ರಿ. ಶಿವಣ್ಣ ಅವರ ಸಿನಿಮಾನೇ ಎತ್ತಂಗಡಿ ಮಾಡಿದ್ದಾರೆ ಅಂದಾಗ ಇನ್ನು ಹೊಸಬರ ಕತೆ ಏನಾಗಿರಬೇಡ. ಜಸ್ಟ್ ಇಮ್ಯಾಜಿನ್. ನಾಚಿಕೆಗೇಡಿದು, ತಲೆ ತಗ್ಗಿಸುವಂತ ವಿಚಾರ. ಪರಭಾಷೆಯ ಚಿತ್ರಕ್ಕಾಗಿ ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಾರೆ ಅಂತ ಅಂದ್ರೆ ಇನ್ನೇನು ಹೇಳಕ್ ಸಾಧ್ಯ? ಕನ್ನಡ ಚಿತ್ರಗಳನ್ನ ಏನ್ ಥಿಯೇಟರ್ಗಳಲ್ಲಿ ಹಾಕ್ತಾರಲ್ಲ, ಆ ಥಿಯೇಟರ್ಗಳ ಮಾಲೀಕರಿಗೆ ಕನ್ನಡ ಚಿತ್ರಗಳ ಬಗ್ಗೆ ಬೆಲೆ ಇಲ್ವಾ? ಚಿತ್ರರಂಗದ ಬಗ್ಗೆ ಬೆಲೆ ಇಲ್ವಾ? ಹಾಗಾದ್ರೆ ಎಲ್ಲಿ ಹೋದ್ರು ಈಗ ಓಲಾಟಗಾರರು ಅಂತ ಹೇಳಿ ವ್ಯಂಗ್ಯ ಮಾಡ್ತಾರ ಅವ್ರಿಗೆ. ರೋಲ್ ಕಾಲ್ ಹೋರಾಟಗಾರರು ಮನೆ ಸೇರ್ಕೊಂಡ್ಬಿಟ್ರ. ಹಾಗಾದ್ರೆ ಶಿವಣ್ಣ ಚಿತ್ರಣ ಎತ್ತಂಗಡಿ ಮಾಡಿದಾರೆ ನೋಡಿ.